ರಾಜಕೀಯದಲ್ಲಿ ಒಂದಿಷ್ಟು ದ್ವೇಷಗಳು ಸಾಮಾನ್ಯವಾಗಿ ಕಾಡ್ತಾ ಇರ್ತದೆ. ರಾಜಕೀಯ ಅಂದ ತಕ್ಷಣ ಒಂದಿಷ್ಟು ಜಿದ್ದಿಗೆ ಬೀಳೋದು, ಫೈಟ್ ಮಾಡೋದು, ಇದೆಲ್ಲವೂ ಸರ್ವೇ ಸಾಮಾನ್ಯವಾದಂತ ವಿಚಾರ. ಆದ್ರೆ ಇದು ಈ ಒಂದು ರಾಜಕೀಯ ಫೈಟ್ ಏನಿದೆ, ಕೊಲೆ ಮಾಡುವಂತ ಹಂತಕ್ಕೆ ತಲುಪಿಬಿಟ್ಟಿದೆ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಹೊಡೆದಾಡ್ಕೊಳ್ಳೋದು, ಬಡಿದಾಡ್ಕೊಳ್ಳೋದು, ಇವೆಲ್ಲ ಕಾಮನ್ ಆಗಿ ರಾಜಕೀಯದಲ್ಲಿ ನಡೆಯುವಂತದ್ದು. ಆದ್ರೆ ಓರ್ವ ವ್ಯಕ್ತಿಯ ಕೊಲೆಯನ್ನೇ ಮಾಡುವತ್ತ ಈ ಒಂದು ಶಾಸಕ ಮುಂದಾಗಿರುವಂತದ್ದು. ಇದೀಗ ಈ ಒಂದು ವಿಚಾರವಾಗಿ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದೆ. ಇದೀಗ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿಯಾಗಿದೆ. ಇಡೀ ರಾಜ್ಯವನ್ನೇ ಬೆಚ್ಚು ಬೀಳಿಸಿದಂತಹ ಪ್ರಕರಣ ಇದು. ಯಾಕಂತಂದ್ರೆ ತುಂಬಾ ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣಕ್ಕೆ ಇದೀಗ ತಾರ್ಕಿಕ ಅಂತ್ಯ ಅನ್ನೋದು ಸಿಕ್ಕಿರುವಂತದ್ದು. ಇದು ರಾಜಕೀಯ ರೂಪವನ್ನ ಪಡ್ಕೊಂಡಿತ್ತು. ಒಂದಿಷ್ಟು ವಿಚಾರವಾಗಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಕ್ಕಿರ್ಲಿಲ್ಲ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಕೊನೆಗೂ ತೀರ್ಪು ಸಿಕ್ಕಿರುವಂತದ್ದು. ಹಾಗಾದ್ರೆ ಏನೇನಾಯ್ತು, ಎಲ್ಲಿಗೆ ಬಂದು ನಿಲ್ತು, ಎಲ್ಲ ವಿಚಾರದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನ ನೀಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಕೊನೆಗೂ ತೀರ್ಪು ಸಿಕ್ಕಂತಾಗಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ ಪ್ರಮುಖ ಆರೋಪಿಗಳು ದೋಷಿ ಎಂದು ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನ ನೀಡಿದೆ. ಈ ಒಂದು ಪ್ರಕರಣ ಏನಿದೆ, ಇದರ ತೀರ್ಪು ಇಡೀ ರಾಜ್ಯ ರಾಜಕಾರಣದಲ್ಲೇ ಸಂಚಲನವನ್ನ ಮೂಡಿಸುವಂತಿದೆ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಪ್ರಕರಣದಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಸುದೀರ್ಘ ಕಾನೂನು ಸಮರದ ನಂತರ ಬಿಗ್ ಶಾಕ್ ಒಂದು ಎದುರಾಗಿರುವಂತದ್ದು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ವಿನಯ್ ಕುಲಕರ್ಣಿ ಹಾಗೂ ಇತರ 17 ಆರೋಪಿಗಳನ್ನ ದೋಷಿ ಎಂದು ಘೋಷಿಸಿರುವಂತದ್ದು. ಇನ್ನು ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ, ಈ ಇಡೀ ಪ್ರಕರಣ ಶುರುವಾಗಿದ್ದು ಜೂನ್ 15, 2016ರಂದು. ನೋಡಿ ಎಷ್ಟು ವರ್ಷ ಗ್ಯಾಪ್ ಇದೆ ಒಂದು ಶಿಕ್ಷೆ ಆಗ್ಲಿಕ್ಕೆ, ಸರಿಸುಮಾರು 10 ವರ್ಷ. ಈ ಕೊಲೆ ಆಗಿದ್ದು ಜೂನ್ 2016ರಲ್ಲಿ, ಶಿಕ್ಷೆ ಪ್ರಕಟ ಆಗಿದ್ದು 2026ರಲ್ಲಿ. ಅದು ರಾಜಕಾರಣದ ಒಂದಿಷ್ಟು ಇನ್ಫ್ಲುಯೆನ್ಸ್ ಇರೋ ಕಾರಣಕ್ಕೆ ಇಷ್ಟು ದಿನ ತಳ್ಕೊಂಡು ಬಂದ್ರು. ಆದ್ರೆ ಕೊನೆಗೂ ಇದಕ್ಕೊಂದು ನ್ಯಾಯ ಸಿಗುವಂತ ಪ್ರಯತ್ನ ಆಗಿದೆ. ಏನಾಗಿತ್ತು, ಜೂನ್ 15, 2016ರಂದು ಧಾರವಾಡ ಸುಪ್ತಾಪರ ಬಡಾವಣೆಯಲ್ಲಿ ತಮ್ಮದೇ ಜಿಮ್ ನಲ್ಲಿ ಯೋಗೇಶ್ ಗೌಡ ಅವರನ್ನ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಬಿಜೆಪಿ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ರಾಜ್ಯಾದ್ಯಂತ ಸಂಚಲನವನ್ನ ಮೂಡಿಸಿತ್ತು. ಆರಂಭದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿ ಕೆಲವರನ್ನ ಬಂಧಿಸಿದ್ರು. ಆದ್ರೆ ಇದು ರಾಜಕೀಯ ಪ್ರೇರಿತ ಕೊಲೆ, ಇದರ ಹಿಂದೆ ವಿನಯ್ ಕುಲಕರ್ಣಿ ಕೈವಾಡ ಇದೆ ಎನ್ನುವಂತ ಆರೋಪಗಳು ಅಂದಿನಿಂದಲೇ ಕೇಳಿ ಬರ್ತಾ ಇತ್ತು. ನಂತರ ಏನಾಯ್ತು ಅಂತಂದ್ರೆ 2016ರಲ್ಲಿ ಧಾರವಾಡದ ಪೊಲೀಸರು ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ರು. ಸ್ಥಳೀಯ ಒಂದಿಷ್ಟು ರೌಡಿಗಳನ್ನ ಬಂಧಿಸಿದ್ರು. ನಂತರ ಸೆಪ್ಟೆಂಬರ್ 2019ರಲ್ಲಿ, ಆಗ ರಾಜ್ಯ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು, ಈ ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆ ಮಾಡಲಾಯಿತು. ನಂತರ ಏನಾಯ್ತು, ಸಿಬಿಐ ವಿನಯ್ ಕುಲಕರ್ಣಿಯನ್ನ ಬಂಧಿಸಿ ಬೆಳಗಾವಿಯ ಹಿಂಡಲಗ ಜೈಲಿಗೆ ರವಾನೆಯನ್ನ ಮಾಡಿತು. 20 ಆಗಸ್ಟ್ 2021ರಲ್ಲಿ ಸುಪ್ರೀಂ ಕೋರ್ಟ್ ನಿಂದ ವಿನಯ್ ಕುಲಕರ್ಣಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಲಾಯಿತು. ಸೆಪ್ಟೆಂಬರ್ 2021ರಲ್ಲಿ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧವಿದ್ದ ಕಾರಣ ಧಾರವಾಡವನ್ನ ಬಿಟ್ಟು ಹೊರಗೆ ಹೋಗಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ನೋಡಿ ಎಂತ ವಿಪರ್ಯಾಸ ನೋಡಿ. ಕ್ರಿಮಿನಲ್ ಮೊಕದ್ದಮೆ ಇದ್ದವರಿಗೆ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಅವಕಾಶ ಸಿಗುತ್ತೆ. ಅವರ ಪ್ರಚಾರಕ್ಕೆ ಅವರ ಪತ್ನಿಯೋ ಅಥವಾ ಅವರ ಮನೆಯವರು ಮಾಡ್ತಾರೆ. ಈ ತರದ ಒಂದು ಕೊಲೆ ಆರೋಪ ಇದ್ದು ಕೂಡ ವಿಧಾನಸಭಾ ಅಭ್ಯರ್ಥಿಯಾಗಿ ಈ ವ್ಯಕ್ತಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ರು. ಇದು ನೋಡಿ ನಮ್ಮ ವ್ಯವಸ್ಥೆ. ಮಾರ್ಚ್ 2023 ಚುನಾವಣಾ ಪ್ರಚಾರಕ್ಕಾಗಿ ಧಾರವಾಡ ಜಿಲ್ಲಾ ಪ್ರವೇಶಕ್ಕೆ ಕೋರ್ಟ್ ನಿಂದ ತಾತ್ಕಾಲಿಕ ಅನುಮತಿಯನ್ನು ಕೂಡ ಇವರು ಪಡ್ಕೊಂಡಿದ್ರು. ಮೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಜಯವನ್ನ ಗಳಿಸಿದ್ರು. ನೋಡಿ, ಈ ಕೊಲೆಗಾರನನ್ನು ಕೂಡ ಜನ ಜೈಕಾರ ಹಾಕಿ ಗೆಲುವನ್ನ ಬೀರುವಂತೆ ಮಾಡಿದ್ರು. ನೋಡಿ, ಇದು ನಮ್ಮ ಪ್ರಜಾಪ್ರಭುತ್ವದ ವಿಪರ್ಯಾಸ ಅಂತ ಹೇಳಬಹುದು. ನಂತರ 15 ಏಪ್ರಿಲ್ 2026 ಜನಪ್ರತಿನಿಧಿಗಳ ಕೋರ್ಟ್ ನಿಂದ ವಿನಯ್ ಕುಲಕರ್ಣಿ ದೋಷಿ ಎಂದು ಐತಿಹಾಸಿಕ ತೀರ್ಪೊಂದು ಹೊರಗೆ ಬಿಡ್ತು. ಸಿಬಿಐ ತನಿಖೆ ಮತ್ತು ವಿನಯ್ ಕುಲಕರ್ಣಿ ಬಂಧನ ಕೂಡ ಆಗಿಬಿಡ್ತು. ಇದೀಗ ಇರೋದು ಅವರಿಗೆ ಯಾವ ಶಿಕ್ಷೆ ಪ್ರಕಟ ಆಗಬಹುದು. ನನ್ನ ಪ್ರಕಾರ ಗಲ್ಲು ಶಿಕ್ಷೆ ಪ್ರಕಟ ಆಗುವಂತ ಚಾನ್ಸಸ್ ಇದೆ. ಆದ್ರೆ ಅದನ್ನ ಜೀವಾವಧಿ ಶಿಕ್ಷೆಯಾಗಿ ಕನ್ವರ್ಟ್ ಮಾಡುವಂತ ಅವಕಾಶಗಳು ಕೂಡ ಇರೋದ್ರಿಂದ ಜೀವಾವಧಿ ಅಥವಾ ಗಲ್ಲು ಶಿಕ್ಷೆ ಕೊಡಬಹುದು. ಆದ್ರೆ ಇವರು ರಾಜಕೀಯ ಇನ್ಫ್ಲುಯೆನ್ಸ್ ಮತ್ತೊಂದಿಷ್ಟು ವಿಚಾರಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಅದರಿಂದ ಹೊರ ಬರ್ತಾರೋ ಅಥವಾ ಇನ್ನಷ್ಟು ಎಕ್ಸ್ಟೆಂಡ್ ಮಾಡುವುದು, ಅಂದ್ರೆ ಒಂದು 10 ವರ್ಷ ಶಿಕ್ಷೆ ಅಥವಾ 5 ವರ್ಷ ಶಿಕ್ಷೆ, ಈ ತರದ ವಿಚಾರಗಳು ಆಗಬಹುದು. ಆದ್ರೆ ಈ ತೀರ್ಪು ಏನಿದೆ ಒಂದು ಐತಿಹಾಸಿಕ ತೀರ್ಪು ಅಂತಾನೆ ಹೇಳಬಹುದು. 2019ರಲ್ಲಿ ರಾಜ್ಯದಲ್ಲಿ ಸರ್ಕಾರ ಬದಲಾದ ನಂತರ ಈ ಕೇಸನ್ನ ಸಿಬಿಐಗೆ ಒಪ್ಪಿಸೋ ಕೆಲಸವನ್ನ ಮಾಡ್ತಾರೆ. ಸಿಬಿಐ ತನಿಖೆ ಚುರುಕುಗೊಳಿಸಿದಾಗ ಕೊಲೆ ಹಿಂದೆ ದೊಡ್ಡ ಮಟ್ಟದ ರಾಜಕೀಯ ಒಳಸಂಚು ಇರುವುದು ತಿಳಿದು ಬರ್ತದೆ. ಇದರ ಬೆನ್ನಲ್ಲೇ ನವೆಂಬರ್
2020ರಲ್ಲಿ ವಿನಯ್ ಕುಲಕರ್ಣಿಯನ್ನ ಬಂಧಿಸಲಾಗಿತ್ತು. ಸುಮಾರು 9 ತಿಂಗಳು ಅವರನ್ನ ಜೈಲಿನಲ್ಲೇ ಇರಿಸಬೇಕಾಗಿತ್ತು. ಇರಿಸಿದ್ರು. ನಂತರ ಜಾಮೀನು ಪಡ್ಕೊಂಡು ಹೊರಗೆ ಬಂದ್ರು. ಆಗಸ್ಟ್ 2021ರಂದು ನಂತರ ಒಂದಿಷ್ಟು ಷರತ್ತುಗಳನ್ನ ಹಾಕಿದ್ರು. ಅದೇನಪ್ಪಾ ಅಂದ್ರೆ ಅವರು ಧಾರವಾಡಕ್ಕೆ ಪ್ರವೇಶ ಮಾಡಬಾರದು, ಎಲ್ಲ ಒಂದಿಷ್ಟು ಕಟ್ಟಣೆಗಳನ್ನ ಹಾಕಿದ್ರು. ನಂತರ ಅವರು ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ರು, ಶಾಸಕರು ಆಗ್ಬಿಟ್ರು. ಇದೀಗ ಕೋರ್ಟ್ ನೀಡಿರುವಂತಹ ಐತಿಹಾಸಿಕ ತೀರ್ಪು ನಿಜಕ್ಕೂ ಜನರಲ್ಲಿ ನ್ಯಾಯಾಲಯದ ಬಗ್ಗೆ ನಂಬಿಕೆ ಮೂಡಿಸುವಂತೆ ಮಾಡಿದೆ. ಹಿಂದೆ ದರ್ಶನ್ ಪ್ರಕರಣ ಇರ್ಬೋದು, ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ನ್ಯಾಯಾಲಯದ ಗೌರವವನ್ನ ಇನ್ನಷ್ಟು ಮೇಲಕ್ಕೆ ಎತ್ತಿತ್ತು. ಇದೀಗ ವಿನಯ್ ಕುಲಕರ್ಣಿ ಪ್ರಕರಣ ಕೂಡ ಇದಕ್ಕೆ ಸಾಥ್ ನೀಡಿದೆ. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ನಾವು ಬಿಜೆಪಿಯ ಯಡಿಯೂರಪ್ಪನವರನ್ನ ನೆನೆಸಿಕೊಳ್ಳಬೇಕು. ಶತಾಯಗತಾಯವಾಗಿ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೋರಾಟ ಕೊಟ್ಟಿದ್ದು ಅವರ ಸರ್ಕಾರವೇ. ಹಾಗೆ ಇದನ್ನು ಸಿಬಿಐಗೆ ಒಪ್ಪಿಸುವ ಹಾಗೆ ಮಾಡಿದ್ದು ಕೂಡ ಯಡಿಯೂರಪ್ಪನವರ ಶ್ರಮವೇ. ಈ ಹಿಂದೆ ಭಾಷಣ ಮಾಡ್ತಾ ಯಡಿಯೂರಪ್ಪನವರು ಹೇಳಿದ್ದು ಉಂಟು, ನಾನು ಬಿಡೋರಿಲ್ಲ, ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸ್ತೇನೆ, ಇದಕ್ಕೊಂದು ನ್ಯಾಯವನ್ನ ಸಿಗುವಂತ ವ್ಯವಸ್ಥೆ ಮಾಡ್ತೇನೆ ಅನ್ಕೊಂಡು. ರಾಜಕೀಯ ಏನೇ ಇರಬಹುದು, ಆದ್ರೆ ಈ ಕೊಲೆ ಮಾಡುವ ಮಟ್ಟಿಗೆ ಅದು ಬೆಳಿಬಾರದು. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಈ ರಾಜಕೀಯ ದ್ವೇಷ ಅನ್ನೋದು ಸಾಮಾನ್ಯವಾಗಿ ನಡೆಯುವಂತ ಪ್ರಕ್ರಿಯೆ. ಈಗ ನಾವು ಎಲ್ಲರೂ ಹೇಳ್ತೇವೆ, ಯೂಶುವಲ್ ಆಗಿ ಏನಾಗುತ್ತೆ, ರಾಜಕಾರಣಿ ಅಂದಾಗ ಅವರಿಗೆ ಪರಸ್ಪರ ವೈಮನಸ್ಸು ದ್ವೇಷ ಇರೋದು ಕಾಮನ್. ಆದ್ರೆ ಅದು ಕೊಲೆ ಮಾಡುವ ಮಟ್ಟಿಗೆ ಹೋಗಬಾರದು. ಇನ್ನು ನ್ಯಾಯಾಲಯ ಈ ವಿಚಾರವಾಗಿ ಯಾವ ರೀತಿಯಾಗಿ ಡಿಸಿಷನ್ ಅನ್ನ ತಕೊಳ್ಳುತ್ತೆ, ಮುಂಬರುವ ದಿನಗಳಲ್ಲಿ ನ್ಯಾಯಾಲಯ ಈ ವಿಚಾರವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ನನ್ನ ಪ್ರಕಾರ ಈ ವ್ಯಕ್ತಿಗೆ ಮರಣ ದಂಡನೆಯೇ ಒಂದು ಒಳ್ಳೆ ಶಿಕ್ಷೆ ಅಂತ ಕಾಣುತ್ತೆ. ರಾಜಕೀಯ ಇರೋದು ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ, ಅಥವಾ ಜನರ ಜೊತೆ ನಿಲ್ಲಲಿಕ್ಕೆ, ಅಥವಾ ಒಂದು ದೇಶವನ್ನ ಅಥವಾ ರಾಜ್ಯವನ್ನ ಅಥವಾ ಗ್ರಾಮವನ್ನ ಉದ್ಧಾರ ಮಾಡಲಿಕ್ಕೆ. ಈ ರೀತಿಯಾಗಿ ನಿಮ್ಮ ವೈಯಕ್ತಿಕ ಕಾರಣಗಳಿಗೆ ಕೊಲೆ ಮಾಡಲಿಕ್ಕೆ ಅಲ್ಲ. ಸಮಾಜಕ್ಕೆ ಮಾದರಿಯಾಗಿರುವಂತಹ ರಾಜಕಾರಣಿಗಳೇ ಸಮಾಜಘಾತಕ ಕೃತ್ಯವನ್ನ ಮಾಡಿದಾಗ ಜನರು ಅವರ ಮೇಲೆ ಯಾವ ಥಾಟನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ, ಅವರಿಂದ ಯಾವ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ? ಒಂದು ಕ್ಷಣ ಏನಾಗುತ್ತೆ ಅಂತಂದ್ರೆ, ಈ ವ್ಯಕ್ತಿ ಹಿಂದೆ ಚುನಾವಣೆಗೆ ಸ್ಪರ್ಧಿಸಿದಾಗ ಧಾರವಾಡದ ಜನರು ಯಾಕೆ ಇವರನ್ನ ಆಯ್ಕೆ ಮಾಡಿದ್ರು ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಈ ವ್ಯಕ್ತಿಯ ಬಗ್ಗೆ ಕೂಲಂಕುಷವಾಗಿ ಪರಿಗಣಿಸಿ ಅವರನ್ನ ನೋಡಿದ್ರು ಜನ. ಈಗ ಒಂದು ಕೊಲೆ ಆಗ್ತದೆ ಅಂತಂದ್ರೆ ಆ ಊರಿನಲ್ಲಿ ಅಥವಾ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಿಷ್ಟು ವಿಚಾರಗಳು ಚರ್ಚೆ ಆಗೇ ಆಗ್ತದೆ, ಜನರಿಗೂ ಗೊತ್ತಿರ್ತದೆ. ಆದ್ರೂ ಕೂಡ ಜನರು ಇಂಥವನನ್ನ ಮತ್ತೆ ಶಾಸಕನಾಗಿ ಆಯ್ಕೆ ಮಾಡಿದ್ರ, ಅದ್ ಯಾಕೆ ಹಾಗೆ ಮಾಡಿದ್ರು, ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಮೂಡೋದು ಸಹಜ. ಈ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಒಂದೇ ಉತ್ತಮ ಮಾರ್ಗ ಅನ್ನೋದು ನನ್ನ ಅಭಿಪ್ರಾಯ. ನ್ಯಾಯಾಲಯ ಈ ವ್ಯಕ್ತಿಗೆ ಗಲ್ಲು ಶಿಕ್ಷೆಯನ್ನ ಕೊಡಿಸಲೇಬೇಕು. ಹಾಗೆ ಮಾಡಿದ್ರೆ ಮಾತ್ರ ಆ ವ್ಯಕ್ತಿಯ ಸಾವಿಗೆ ಒಂದು ಜಸ್ಟಿಸ್ ಸಿಕ್ಕ ಹಾಗೆ ಆಗ್ತದೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.